5 ದಿನ 5 ರಸಂ ರೆಸಿಪೀಸ್ ಸೀರೀಸ್‌ನಲ್ಲಿ ಇವತ್ತು ದಿನ 2. ಈ ತರ ಒಂದ್ ಸ್ಪೆಷಲ್ ಕೋಳಿ ರಸಂನ ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ಮಾಡಿಲ್ಲ ಅಂದ್ರೆ ನಿಮಗೋಸ್ಕರ ಈ ವಿಡಿಯೋ ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಡೆಫಿನೆಟ್ಲಿ ಟ್ರೈ ಮಾಡಿ. ಕೆಮ್ಮು, ನೆಗಡಿ, ಜ್ವರ, ಗಂಟ್ಲಲ್ಲಿ ಕಿಚ್ ಕಿಚ್ ಇದೆಲ್ಲ ಇರೋರಿಗೆ ಈ ತರ ರಸಂ ಮಾಡ್ಕೊಟ್ಬಿಟ್ರಂತೂ ಆಹಾ! ಇವಾಗಿನ ಬ್ಯಾಂಗ್ಳೂರ್ ವೆದರ್‌ಗೆ ಪರ್ಫೆಕ್ಟ್ ರೆಸಿಪಿ ಅಂದ್ರೆ ಇದೊಂದೇ ನೋಡಿ. ಕಾಳ್ಮೆಣಸು, ಸೋಂಪು, ಜೀರಿಗೆ, ಧನಿಯಾ, ಮೆಂತೆಕಾಳು ಇದಿಷ್ಟು ಘಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಕೂಲ್ ಡೌನ್ ಆದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದ್ ಇಡೀ ಟೊಮ್ಯಾಟೊ, 2 ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸ್ಟೆಮ್ ಮಾತ್ರ ಹಾಕೊಂಡಿದೀನಿ. ಸ್ವಲ್ಪ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಂದ್ 20 ಸಾಂಬಾರ್ ಈರುಳ್ಳಿ ಮತ್ತೆ ಅರಿಶಿನ ಪುಡಿ ಹಾಕಿ ನೆನ್ಸಿಟ್ಟಿರುವಂತ ಹುಣಸೆಹಣ್ಣು ಹಾಕಿ ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಗ್ಗರಣೆಗೆ ಒಂದ್ ಪಾತ್ರೆನಲ್ಲಿ ಎಣ್ಣೆ ಹಾಕಿ ಸೋಂಪು, ಜೀರಿಗೆ, ಹಸಿಮೆಣಸು, ಕರಿಬೇವು ಹಾಕಿ ಫ್ರೈ ಮಾಡಿ ಕೈಯಲ್ಲೇ ಈ ರೀತಿ ಕಿವಿಚ್ಕೊಂಡಿರುವಂತ 2 ಟೊಮ್ಯಾಟೊ ಇದನ್ನ ಕೂಡ ಹಾಕಿ ಉಪ್ಪು ಜೊತೆಗೆ ಬೇಯಿಸ್ಕೋಬೇಕು. ನಂತರ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳೆದಿಟ್ಟಿರುವಂತ ಚಿಕನ್ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ಬೇಕು. ಇದಾದ್ಮೇಲೆ ನಿಮಗೆ ರಸಂಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದ್ 15 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಇಟ್ರೆ ಆಯ್ತು. ಕೊನೆಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯ್ತು. ಸೂಪರ್ ಟೇಸ್ಟಿ ಆಗಿರುವಂತ ಫ್ಲೇವರ್ಫುಲ್ ಆಗಿರುವಂತ ಖಾರವಾಗಿರೋ ಸ್ಪೆಷಲ್ ಚಿಕನ್ ರಸಂ ತಯಾರಾಗುತ್ತೆ. ಈ ವೆದರ್ಗಂತೂ ಪರ್ಫೆಕ್ಟ್ ರೆಸಿಪಿ. ನಾಳೆ ಹೇಗೂ ಸಂಡೇ ಚಿಕನ್ ತಂದೆ ತರ್ತಿರಲ್ಲ, ಅದ್ರಲ್ಲಿ ಒಂದ್ 4ರಿಂದ 5 ಪೀಸ್ ಎಸ್ಕೇಪ್ ಮಾಡ್ಕೊಂಡು ಈ ತರ ರಸಂ ಮಾಡಿ ಡೆಫಿನೆಟ್ಲಿ ಚಿಕನ್ ಸಾರು ಬಿರಿಯಾನಿಗಿಂತ ಬೇಗ ಖಾಲಿ ಆಗಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಹಾರ್ಟ್ ಹಾಕಿ. ಹಾಗೆ ನಾಳೆ ದಿನ 3ರಲ್ಲಿ ಯಾವುದೋ ಒಂದು ಸ್ಪೆಷಲ್ ರಸಂ ಮಾಡ್ತಿದ್ದೀನಿ, ಅದ್ಯಾವುದು ಅನ್ನೋದನ್ನ ಕೂಡ ಗೆಸ್ ಮಾಡಿ.